ಎಸ್, ಅಂತಿಮವಾಗಿ ವಿಧಾನ ಪರಿಷತ್ ಚುನಾವಣೆಯ ಆ, ಅಂತಿಮ ಘಟ್ಟ ಫಲಿತಾಂಶ ಬಂದಿರುವಂಥದ್ದು. ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಕೂಡ ಗೆದ್ದಿರುವಂಥದ್ದು. ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗೆ ಹಿರಿಯ ಪತ್ರಕರ್ತರು ವಿಜಯ್ ಬರ್ಮಾಸಾಗರ್ ಅವರು ಇದ್ದಾರೆ. ಸರ್, ಈ ಒಂದು ಗೆಲುವು ಇದೆಯಲ್ಲ, ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಇದೊಂದು ಚಾಲೆಂಜ್ ಆಗಿತ್ತು. ಅದರಲ್ಲಿ ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಮುಖ್ಯಮಂತ್ರಿಯಾಗಿ ಮೊದಲ ಚುನಾವಣೆ, ಮೊದಲ ಒಂದು ಅಗ್ನಿ ಪರೀಕ್ಷೆನ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್ ಸರ್, ಏನ್ ಹೇಳ್ತೀರಿ ಈ ಒಂದು ಗೆಲುವು? ಮತ್ತೆ ದೋಸ್ತಿಗಳಿಗೆ ಇದು ಸೋಲು ಆಗಿರುವಂತದ್ದು. ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ, ಇನ್ನೊಂದು ಕಡೆ ಆರ್ ಅಶೋಕ್ ಬಹಳ ಜಿದ್ದಿಗೆ ಬಿದ್ದಿದ್ರು. ತುಂಬಾ ಮುಖಭಂಗ ಅಂತಾನೆ ಹೇಳ್ಬೋದು. ಅದು ನೀವು ಹೇಳ್ದಂಗೆ ಇದು ಒಂದು ರೀತಿಯ ಅಗ್ನಿ ಪರೀಕ್ಷೆ ಯಾರಿಗೆ? ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಹಳಷ್ಟು ಜನ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರ ಅನ್ನೋದು ಒಂದು ಡೌಟಲ್ಲೇ ಮಾತಾಡ್ತಾ ಇದ್ರು. ಕೊನೆಗೆ ಅವ್ರು ಸಿ ಎಂ ಆದ್ರು, ಎಲ್ಲ ಆಯ್ತು. ಆದರೆ ಸಿ ಎಂ ಆದ ನಂತರ ಒಂದಷ್ಟು ಸವಾಲುಗಳು ಎದುರು ಆಗ್ತವೆ, ಸಾಕಷ್ಟು ಸವಾಲುಗಳನ್ನ ಎದುರಿಸ್ಬೇಕು ಡಿ ಕೆ ಶಿವಕುಮಾರ್ ಅಂತಂದ್ರು. ನೋ, ಅವರು ಟ್ರಬಲ್ ಶೂಟರ್ ಅಂತ ಅವ್ರನ್ನ ಮೊದಲಿಂದನೂ ಕರಿತಾ ಇದ್ರು. ನಿಜಕ್ಕೂ ಇವತ್ತು ಟ್ರಬಲ್ ಶೂಟರ್ ಆದ್ರು ಅನ್ನೋ ಮಾತು ಮತ್ತೆ ಮರುಕಳಿಸ್ತಿದೆ. ಯಾಕೆ ಅವರು ಟ್ರಬಲ್ ಶೂಟರ್ ಅಂದ್ರೆ, ಕೆಲವೊಮ್ಮೆ ಸಮಸ್ಯೆಗಳಿದ್ದಾಗ ಶಿವಕುಮಾರ್ ಹೆಸರು ಕೇಳಿಬರ್ತಾ ಇದ್ರು. ಆದರೆ ಇಲ್ಲಿ ಬಹುಮತವಾಗಿ ಅವರೇ ಗೆಲ್ತಾ ಇದ್ರು. ಆದರೆ ನಿರೀಕ್ಷೆ ಮೀರ್ ಬಂತು. ಅವ್ರಿಗೆ ಇರ್ತಕ್ಕಂಥ ಸಂಖ್ಯಾಬಲವಲ್ಲ 136, ಆದರೆ ಬಂದಿದ್ದು ಎಲ್ಲ ಸಂಖ್ಯೆಗಳು. ಇಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಸೊ ಪಕ್ಷಾತೀತವಾಗಿ ಬೆಂಬಲ ಕೊಟ್ಟಿರೋದು ನಿಜಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿಯ ಏನೋ ಅದು ಅಚ್ಚರಿಯಾಗಿದೆ ಅಂತಾನೆ ಹೇಳ್ಬೋದು. ಇನ್ನೊಂದು ವಿಚಾರಣೆ ಹೇಳಬೇಕು. ಶಿವಕುಮಾರ್ ಅವರು ಇವತ್ತೊಂದು ಮಾತು ಹೇಳ್ತಾರೆ, ಎಲ್ಲ ಆದ್ಮೇಲೆ ಚುನಾವಣೆಯ ಫಲಿತಾಂಶ ಬಂದ ನಂತರ ಇದು ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರುವಂಥದ್ದು ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನತೆಗೆ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ಅನ್ನೋ ಮಾತನ್ನ ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ರು. ಅಂದ್ರೆ ಎಲ್ಲಾ ಶಾಸಕರು ಕೂಡ ನಿಮಗೆ ಬೆಂಬಲ ಕೊಡ್ತೀವಿ, ನೀವು ನಿಸ್ಸಂಕೋಚವಾಗಿ ಈ ಸರ್ಕಾರವನ್ನು ನಡೆಸಬೇಕು ಅನ್ನೋ ರೀತಿ. ಸೊ ಇದೆಲ್ಲ ಒಂದ್ ಕಡೆಗೆ ಮುಂದಿನ ಏನು ಹಾದಿ ಏನಿದೆ ಅದಕ್ಕೆ ಸುಗಮ ಆಗ್ಲಿಕ್ಕೆ ಇದೊಂದು ಮೊದಲ ಹೆಜ್ಜೆ ಅಂತ ಹೇಳ್ಬೋದು. ಇದು ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ಸಿಕ್ಕಂತ ಮೊದಲ ಜಯ. ಎಸ್, ಓಕೆ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನ್ ಮಾತನಾಡಿದ್ರು? ಇವತ್ತು ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶದ ನಂತರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಏನ್ ಹೇಳಿದ್ದಾರೆ, ಏನ್ ಮಾತಾಡಿದ್ದಾರೆ, ಬನ್ನಿ ಕೇಳ್ಕೊಂಬರೋಣ. ಶಾಸಕರ ಬೆಂಬಲ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಮ್ಮ ಸರ್ಕಾರಕ್ಕೆ ಯಾವ ರೀತಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತ. ಇದು ನನ್ನ ಸರ್ಕಾರದ ಬೆಂಬಲ ಅಲ್ಲ, ಇದು ರಾಜ್ಯದ ಜನತೆಯ ಹಿತಕ್ಕೋಸ್ಕರ ಯಾವ ಹೆಜ್ಜೆಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ, ನೀವು ಮುಂದುವರಿರಿ, ನಾವು ನಿಮ್ಮ ಜೊತೆ ಇದ್ದೇವೆ ಅಂಥೇಳಿ ಎಲ್ಲ ಶಾಸಕರು ಕೂಡ ಇವತ್ತು ಅವರ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಪಕ್ಷ ಭೇದ ಮರೆತು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ, ಜೊತೆಗೆ ನಮ್ಮೆಲ್ಲ ಶಾಸಕರು ಕೂಡ ಒಗ್ಗಟ್ಟಿನಿಂದ ಈಗಾಗಲೇ ನಮ್ಮ ಸದಸ್ಯರು ಸಂಖ್ಯೆಯನ್ನು ಈಗಾಗಲೇ ನಮ್ಮ 2 ಇಂಡಿಪೆಂಡೆಂಟ್ಸು ನಮ್ಮ ಜೊತೆ ಗುರುತಿಸ್ಕೊಂಡಿದ್ರು. ಎಸ್ ವಿಜಯ್ ಸರ್, ಒಂದು ಕಡೆ ಗೆದ್ದಂತಹ ಅಭ್ಯರ್ಥಿಗಳು ಕಾಂಗ್ರೆಸ್ ಅವರು ವಿಜಯೋತ್ಸವನ ಮಾಡಿದ್ದಾರೆ, ಸಿಹಿ ಹಂಚಿದ್ದಾರೆ, ಸಂತೋಷವನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಆರ್ ಅಶೋಕ್ ಅವರು ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು, ಬೇಸರವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಅಡ್ಡ ಮತದಾನ ಆಗಿರುವಂತ ಬಗ್ಗೆ ನಮಗೆ ಮಾಹಿತಿ ಇದೆ, ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ ಅವರ ವಿರುದ್ಧ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಅಡ್ಡ ಮತದಾನ ಮಾಡಿರುವಂತವ್ರು ಯಾರಿಂದ ಅಡ್ಡ ಮತದಾನ ಆಯ್ತು ಅಂತ ಹೇಳಿ. ಈ ಚುನಾವಣೆ ಮತದಾನ ಆಗುವಂತ ಸಂದರ್ಭದಲ್ಲೂ ಕೂಡ ಪ್ರತಿಧ್ವನಿ ಈ ಒಂದು ವಿಚಾರವನ್ನ ಬ್ರೇಕ್ ಮಾಡಿತ್ತು. ಏನು ಅಂತ ಹೇಳಿದ್ರೆ, ಕೆಲವೊಂದು ಅಭ್ಯರ್ಥಿಗಳು ಅಥವಾ ವಿರುದ್ಧ ಪರ ಅನ್ನುವಂತಹ ಚರ್ಚೆಗಳನ್ನು ಮಾಡೋದಾದ್ರೆ, ಬಹಳ ಮುಖ್ಯವಾಗಿ ಮೈಸೂರು ಭಾಗದ ಮೈಸೂರು ಜಿಲ್ಲೆಯ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ JDS ಶಾಸಕರು GT ದೇವೇಗೌಡರು ಅಡ್ಡ ಮತದಾನ ಮಾಡಲಾಗಿದೆ ಅನ್ನುವಂಥ ವಿಚಾರಗಳು ಕೂಡ ಕೇಳಿ ಬಂದಿತ್ತು. ಎಸ್ ಸರ್. ಯಾಕೆ ಆ ರೀತಿ ಅಂತಂದ್ರೆ, ಯಾರು ಕೂಡ ಯಾವ ಶಾಸಕರು ಕೂಡ ಅವ್ರನ್ನ ಸಂಪರ್ಕ ಮಾಡಲಿಲ್ಲ ಅನ್ನೋದು ಒಂದು. ಬದಲಿದ್ದನ್ನು ಒಳಗೊಳಗೆ ಅವ್ರಿಗೆಲ್ಲ ಒಂದು ಕೂಡ ಅಸಮಾಧಾನ ಕೂಡ ಇತ್ತು. ಇವತ್ತು ಕೂಡ ಅವರು ಒಬ್ಬಂಟಿಯಾಗಿ ಬಂದ್ರು. ಯಾವ ಶಾಸಕರ ಜೊತೆ ಅಂದ್ರೆ ಅವರ ಪಕ್ಷದ ಶಾಸಕರ ಜೊತೆ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ, ಏಕಾಂಗಿಯಾಗಿ ಬಂದ್ರು.
ಅವ್ರು ಅಡ್ಡ ಮತದಾನ ಹಾಕಿದ್ರು ಅದು ವಾಟ್ ಎವರ್, ಯಾಕಂದ್ರೆ ಇದು ಗುಪ್ತ ಮತದಾನ, ಯಾರಿಗೂ ಗೊತ್ತಿರಲ್ಲ, ಆಮೇಲೆ ಅವರು ಕೂಡ ಅವ್ರ ಪಕ್ಷದವ್ರಿಗೂ ಗೊತ್ತಿರಲ್ಲ. ಎಸ್, ಅವರು ಕೂಡ ಹೇಳ್ಕೊಂಡ್ರು. ಅಂದ್ರೆ ಈ ಸಂದರ್ಭದಲ್ಲಿ ನನ್ನನ್ನ ಕುಮಾರಸ್ವಾಮಿ ಅವರು ಸಂಪರ್ಕ ಮಾಡಲಿಲ್ಲ, ಇತ್ತ ಬಿಜೆಪಿ ಅವರು ನನ್ನನ್ನ ಸಂಪರ್ಕ ಮಾಡಲಿಲ್ಲ, ಈ ಬೇಸರವನ್ನು ಕೂಡ ಅವರು ವ್ಯಕ್ತಪಡಿಸ್ಕೊಂಡ್ರು ಅಂತ. ಎಲ್ಲ ಒಂದ್ ಕಡೆಗೆ ಆ ಮಾತುಗಳನ್ನು ಕೇಳ್ತಾ ಇದ್ರೆ ಅವ್ರು ಎಲ್ಲೋ ಕಾಂಗ್ರೆಸ್ ಪರವಾಗಿದ್ರು ಅಂತ, ಯಾಕಂದ್ರೆ ಈ ಕಡೆ ಸಿದ್ದರಾಮಯ್ಯನವರ ಜೊತೆ ತುಂಬಾ ಆತ್ಮೀಯವಾಗಿದ್ರು, ಅಲ್ಲಿನ ಒಂದಿಷ್ಟು ಶಾಸಕರು ಸಚಿವರ ಜೊತೆಗೆ ಸಂಪರ್ಕ ಕೂಡ ಇತ್ತು. ಸೊ ಇವೆಲ್ಲ ಬೆಳವಣಿಗೆ ನೋಡಿದ್ರೆ ಅಡ್ಡ ಮತದಾನ ಆಗಿರಬಹುದು ಅಥವಾ ಇವ್ರಿಗೆ ಸಪೋರ್ಟ್ ಮಾಡಿರಬಹುದು. ಎಸ್, ಓಕೆ. ಇನ್ನ ಹೆಬ್ಬಾರ್ ಮತ್ತೆ ಎಸ್ ಟಿ ಸೋಮಶೇಖರ್ ಅವರು ಕೂಡ ಕಾಂಗ್ರೆಸ್ಗೆ ಒಲಿದ್ರು ಅಥವಾ ಅಡ್ಡ ಮತದಾನ ಆಗಿತ್ತು ಅನ್ನುವಂತಹ ಚರ್ಚೆಗಳು ಕೂಡ ವಿಧಾನಸೌಧದ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾನೆ ಇತ್ತು. ಅವ್ರು ಮೊದ್ಲಿಂದನೂ ಗುರುಸ್ಕೊಂಡಿದ್ರು, ಯಾಕಂದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲೂ ಕೂಡ ಅವರು ಅಲ್ಲಿ ಹಾಜರಿದ್ರು. ಹೌದು. ಆಮೇಲೆ ಬಹುತೇಕ ಕಾಂಗ್ರೆಸ್ನ ಸಭೆಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಈ ಹಿಂದೆನೂ ಕೂಡ ಕಾಂಗ್ರೆಸ್ನ ಒಂದು ಸಭೆಗಳು ಕೂಡ ಭಾಗವಹಿಸ್ತಿದ್ರು. ಕರೆಕ್ಟ್. ಆಮೇಲೆ ಡಿ ಕೆ ಶಿವಕುಮಾರ್ ಹೇಳ್ತಾ ಹೋಗ್ತಾರೆ, ದಾರಿ ಇಲ್ಲದವರಿಗೆ ಒಂದು ರೀತಿ ದಾರಿಯನ್ನ ತೋರಿಸಿದೀವಿ ನಾವು. ಇದರಲ್ಲಿ ಎಷ್ಟು ಅರ್ಥ ಇದೆ ಸೂಕ್ಷ್ಮ ಗಮನಿಸಿದ್ರೆ, ಅಂದ್ರೆ ಬೇರೆ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರಿಗೆ ದಾರಿ ಇಲ್ದಂಗೆ ಆಗಿತ್ತು. ಅಂದ್ರೆ ಸರ್ಕಾರ ಇರಲಿಲ್ಲ, ಅಲ್ಲಿ ಆ ಪಕ್ಷದ ಅಧ್ಯಕ್ಷಗಳು ನಡ್ಕೊಳ್ಳೋ ರೀತಿ ಅವನ್ನೆಲ್ಲ ನೋಡ್ಬಿಟ್ಟು ಎಲ್ಲೋ ಬೇಸತ್ತಿದ್ರು. ಸೊ ನಾನು ಅಧಿಕಾರಕ್ಕೆ ಬಂದು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಇತ್ತೀಚೆಗೆ ಡಿ ಸಿ ಎಂನಿಂದ CM ಆದ ಬಳಿಕ ಒಂದಷ್ಟು ಶಾಸಕರಿಗೆ ಅಲ್ಲಿನ ಬೇರೆ ಬೇರೆ ಪಕ್ಷದ ಶಾಸಕರು ಕೂಡ ಒಂದು ಮುಖದಲ್ಲಿ ಒಂದಷ್ಟು ಮಂದಹಾಸ ಮಾಡಿತ್ತು. ಹಾಗಾಗಿ ಆ ಮಾತನ್ನ ಇಲ್ಲಿ ಅವರು ಪುನರುಚ್ಚರಿಸ್ತಾರೆ, ದಾರಿ ಇಲ್ಲದವರಿಗೂ ಕೂಡ ನಾವು ದಾರಿ ತೋರಿಸ್ತಿದ್ದೀವಿ. ಎಸ್, ಖಂಡಿತ. ಈ ಒಂದು ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿರುವಂತದ್ದು ಕರ್ನಾಟಕದಲ್ಲಿ ಒಂದ್ ರೀತಿಯಾಗಿ ಈ ಇತಿಹಾಸ ಸೃಷ್ಟಿ ಆಗ್ಲಿಕ್ಕೆ ಕಾರಣ ಆಯ್ತು ಅಂತಾನೆ ಹೇಳ್ಬೋದು. ನಾನು ಆಗ್ಲೇ ಹೇಳಿದೆ, ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಸಾಕಷ್ಟು ವಿಚಾರಗಳು ಕೂಡ ಹೊರಹಾಕಿದ್ರು. ಅಂದ್ರೆ ಕಾಂಗ್ರೆಸ್ನಲ್ಲಿರುವಂತಹ ಕೆಲ ನಾಯಕರೇ, ಕಾರ್ಯಕರ್ತರೇ ಅವರ ಪರ ವಿರೋಧ ಚರ್ಚೆ ಮಾಡ್ತಾ ಇದ್ರು. ನೆಕ್ಸ್ಟ್ ಮುಂಬರುವಂತಹ ಚುನಾವಣೆ, ಜಿಬೆ ಚುನಾವಣೆ ಆಗಿರ್ಬೋದು, ಸ್ಥಳೀಯ ಚುನಾವಣೆ ಆಗಿರ್ಬೋದು, ಅಥವಾ 2028 ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಇದನ್ನು ಹೆಂಗೆ ಎದುರಿಸ್ತಾರೆ, ಆಗಲ್ಲ, ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕೂಡ ಕೊಂಕು ಮಾತುಗಳನ್ನು ಹೇಳಿದ್ರು. ಆದ್ರೆ ಎಲ್ಲದಕ್ಕೂ ಕೂಡ ಅಂತಿಮವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಚುನಾವಣೆ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರಂತಾನೆ ನಿಜಕ್ಕೂ ಹೇಳ್ಬೋದು ವಿಜಯ್ ಸರ್. ಕರೆಕ್ಟ್, ನೀವು ಹೇಳದಂಗೆ ಸೂಚ್ಯವಾಗಿ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಡಿ ಕೆ ಶಿವಕುಮಾರ್. ಮುಂದಿನ 28ರಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೇನೆ, ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಅರ್ಥವನ್ನ ಅವರು ಹೇಳಿದ್ರು. ಆ ಅರ್ಥದಲ್ಲಿ ಕೂಡ ಮಾತಾಡಿದ್ರು. ಸೊ ಇಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದ್ದು, ನಾವು ಯಾವ ಹೆಜ್ಜೆಯನ್ನು ಇಡ್ತಾ ಇದ್ದೀವೋ ಆ ಹೆಜ್ಜೆಗೆ ನಮ್ಮ ಬೆಂಬಲ ಇದೆ ಅಂತೇಳಿ ಒಂದಿಷ್ಟು ಶಾಸಕರು ಕೂಡ ಬೆಂಬಲನ ವ್ಯಕ್ತಪಡಿಸಿದ್ದಾರೆ. ಬಹುಶಃ ಗೊತ್ತಿಲ್ಲ, ರಾಜಕೀಯ ಇದೆಯಲ್ಲ, ಅದು ಯಾವ ಬೇಕಾದ್ರೂ ಬದಲಾಗ್ಬೋದು. ಮೊದಲೇ ಒಂದಷ್ಟು ರಾಜಕೀಯ ವ್ಯಕ್ತಿಗಳು ಏನು ಚುನಾವಣೆ ಸಂದರ್ಭದಲ್ಲಿ ರೆಸಾರ್ಟ್ ರಾಜಕೀಯ ಮಾಡಿರೋದು ನಿಮಗೆ ಗೊತ್ತು. ಅಂತ ರಾಜಕೀಯ ಮಾಡೋದ್ರಲ್ಲಿ ಒಂದಿಷ್ಟು ಜನ ಇಲ್ಲಿ ತುಂಬಾ ಪವರ್ಫುಲ್ ಆಗಿದ್ದಾರೆ. ಸೊ ಅದೇನೇ ಇದ್ರು ಕೂಡ ಈಗ ಮೊದಲ ಸಂಪುಟದಲ್ಲಿ ಒಂದಷ್ಟು ಜನ ಮಾತ್ರ ಸೇರ್ಪಡೆ ಆದ್ರು. ಇನ್ನು ಉಳಿದ ಸಂಪುಟ ರಚನೆಯಲ್ಲಿ ಒಂದಷ್ಟು ಹೊಸ ಮುಖಗಳು ಕೂಡ ಕಾಣಿಸ್ಕೊಳ್ತವೆ. ಅದರಲ್ಲೂ ಯುವಕರಿಗೆ ಹೆಚ್ಚಿನದಾಗಿ ಆದ್ಯತೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ಚುನಾವಣೆ ಎದುರಿಸಕ್ಕೆ ತುಂಬಾ ಈಸಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರು. ಅದೇನೇ ಇದ್ರು, ನೀವು ಮಾತಾಡಿದ್ರೆ ಇವತ್ತಿನ ಏನ್ ನಡೀತು ಚುನಾವಣೆ, ಅದು ಗುಪ್ತ ಚುನಾವಣೆ ಆಗಿದ್ರು ಕೂಡ ಯಾರ್ಯಾರಿಗೆ ವೋಟ್ ಹಾಕಿದ್ದಾರೆ ಅದು ಗೊತ್ತಿಲ್ಲ. ಆದ್ರೂ ಕೂಡ ಇವತ್ತು ಅತಿ ಹೆಚ್ಚು ವೋಟು ಕಾಂಗ್ರೆಸ್ಗೆ ಬಂದಿರುವಂಥದ್ದು. ನಿಜಕ್ಕೂ ಕೂಡ ಇಲ್ಲಿ ಒಂದು ಕಡೆ ಕಾಂಗ್ರೆಸ್ನ ಗೆಲುವು, ಮತ್ತೆ ನಾನು ಆಗ್ಲೇ ಹೇಳಿದಾಗೆ JDS ಮತ್ತೆ ಬಿಜೆಪಿಗೆ ಇದು ದೊಡ್ಡ ಮುಖಭಂಗ. ನಿಜ. ಇದನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಅಥವಾ ಮುಂಬರುವಂತಹ ಸ್ಥಳೀಯ ಚುನಾವಣೆಯಲ್ಲಿ ಇದು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾದಂತಹ ವಿಚಾರಣೆ ಆಗಿರ್ಬೋದು. ಅಂತಿಮವಾಗಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಗೆಲುವು, ಒಂದು ಕಡೆ ಸಂತೋಷ, ಸಂಭ್ರಮಾಚರಣೆ ಇದೆ. ಇನ್ನೊಂದು ಕಡೆ ಈ ಸೋಲಿಗೆ ಕಾರಣ ಏನು ಅಂತ ಹೇಳಿ ಈಗಲೂ ಕೂಡ ಏನು JDS ಮತ್ತೆ ಬಿಜೆಪಿ ಅವರು ಕೂಡ ಈ ಬಗ್ಗೆ ಚರ್ಚೆ ಮಾಡ್ತಿರುವುದು. ಅಂದ್ರೆ ಆರ್ ಅಶೋಕ್ ಅವರು ಹೇಳಿದ ಹಾಗೆ 3 ಅಡ್ಡ ಮತಗಳು ಎಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಅಂದ್ರೆ ಅವರು ಐ ಥಿಂಕ್ ಅವರಿಗೆ ಗೊತ್ತಿದೆ ಅಂತ ಅನ್ಸುತ್ತೆ, ಯಾರಿಂದ ಏನಾಗಿರ್ಬೋದು, ಡ್ಯಾಮೇಜ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ. ಪಕ್ಷ ಅವರ ವಿರುದ್ಧ ಕ್ರಮವನ್ನ
ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ಅಂತಿಮವಾಗಿ ನಾವು ಕಾದ್ ನೋಡಬೇಕು ಹೇಗೆ ಏನು ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು. ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ಈಗಾಗಲೇ ಮಂದಹಾಸ ಇದೆ, ಗೆಲುವಿನ ಛಾಯೆ ಮೂಡಿದೆ. ಯಾಕಂದ್ರೆ ಇದು ಅವ್ರು ಸಿಎಂ ಆದ ತಕ್ಷಣ ಬಂದಂತ ಮೊದಲ ಚುನಾವಣೆ ಆಗಿರೋದ್ರಿಂದ ಎಲ್ಲ ಕೂಡ ಹೈಕಮಾಂಡ್ ಕೂಡ ಇವ್ರ ಬಗ್ಗೆ ಮತ್ತಷ್ಟು ಗಟ್ಟಿಯಾದ ಒಲವನ್ನ ತೋರಿಸುತ್ತೆ. ಆಮೇಲೆ ಇತ್ತೀಚೆಗಷ್ಟೇ ಅವರು ಒಂದಿಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಎಲ್ಲರೂ ಒಗ್ಗಟ್ಟಕ್ಕೆ ಹೋಗ್ತೀವಿ, ಒಗ್ಗಟ್ಟಿನಿಂದ ನಾವು ಮುಂದಿನ ಚುನಾವಣೆಗಳನ್ನ ಎದುರಿಸ್ತೀವಿ ಅಂತ. ಅದರ ಮೊದಲ ಸ್ಟೆಪ್ ಇದು. ಸೊ ಇಲ್ಲಿ ಪ್ರೂವ್ ಮಾಡಿದ್ದಾರೆ. ಇನ್ನೊಂದು ಮಾತು ಹೇಳಿದ್ರು, ಇದು ಗುಪ್ತ ಮತದಾನ, ಹಾಗಾಗಿ ಬೇರೆ ಪಕ್ಷದ ಇರ್ತಕ್ಕಂಥ ಆಂತರಿಕ ವಿಚಾರಗಳು ನಮಗೆ ಗೊತ್ತಿಲ್ಲ. ಅವ್ರು ಏನೇ ಒಳಗೊಳಗೆ ಏನಾಗಿದೆಯೋ ಗೊತ್ತಿಲ್ಲ. ಒಂದಷ್ಟು ಪ್ರಶ್ನೆಗಳು ಕೂಡ ಅವ್ರಿಗೆ ಕೇಳಿಬಂದು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ. ಅಂದ್ರೆ ಇಲ್ಲೆಲ್ಲೋ ಕುದುರೆ ವ್ಯಾಪಾರ ವ್ಯಾಪಾರದ ಬಗ್ಗೆ ನಡೆದಿದೆಯೇನೋ ಅನ್ನೋದು ಅದು ಗೊತ್ತಿಲ್ಲ. ಯಾಕಂದ್ರೆ ಅಡ್ಡ ಮತದಾನ ಆಗಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಮಾತಾಡಿರ್ತಾರೆ. ಸೊ ಆ ವಿಚಾರನೂ ಕೂಡ ಇಲ್ಲಿ ಪ್ರಸ್ತಾಪ ಆಯ್ತು. ಅವ್ರು ಎಲ್ಲೂ ಕೂಡ ಅದನ್ನ ಸ್ಪಷ್ಟಪಡಿಸಿಲ್ಲ. ಒಂದಂತೂ ಸ್ಪಷ್ಟ ಅಭಿಜಿತ್, ಡಿ ಕೆ ಶಿವಕುಮಾರ್ ಪರವಾಗಿ ಬೇರೆ ಪಕ್ಷದ ಶಾಸಕರು ಕೂಡ ಇದ್ದಾರೆ ಅನ್ನೋದು ಇಲ್ಲಿ ಎಸ್. ಆಮೇಲೆ ಮಧ್ಯಾಹ್ನ ನಂತರದಲ್ಲಿ ಎಲ್ಲೋ ಒಂದ್ ಕಡೆ ಗಮನಿಸಬೇಕಾದ ಸಂದರ್ಭದಲ್ಲಿ ಬಿಜೆಪಿಗೆ ಅಡ್ಡ ಮತದಾನ ಆಗುವಂತಹ ಸುಳಿವು ಇತ್ತ ಅನ್ನುವಂತಹ ಮಾಹಿತಿ ಕೂಡ ಇದು ಗಮನಿಸಬೇಕಾಗಿರುವಂಥದ್ದು. ಅಂದ್ರೆ ಗೊತ್ತಿತ್ತ ಇವ್ರಿಗೆ ಮೊದಲೇನೆ ಅಡ್ಡ ಮತದಾನ ಆಗುವಂಥದ್ದು, ಯಾಕೆ ಇವರು ಬೇರೆ ಸ್ಟ್ರಾಟಜಿಗಳನ್ನ ಇವರು ಯೂಸ್ ಮಾಡಲಿಲ್ಲ ಅನ್ನುವಂಥದ್ದು ಕೂಡ ಚರ್ಚೆ. ಯಾಕಂತ ಹೇಳಿದ್ರೆ ನಾವು ಪ್ರತಿಯೊಂದು ಹಂತದಲ್ಲೂ ಕೂಡ ಗಮನಿಸ್ತಾ ಇದ್ವಿ. ವಿಧಾನಸೌಧದಲ್ಲಿ ನಾವು ಇರುವಂತ ಸಂದರ್ಭದಲ್ಲಿ ಪ್ರತಿಯೊಂದು ನಡೆಯ ಬಗ್ಗೆ, ಬಿಜೆಪಿ ಮತ್ತೆ JDS ನ ನಡೆಯ ಬಗ್ಗೆ ನೀವು ಹೇಳಿದ್ರಿ. ಆಗ ಯಾರ್ಯಾರು ಬಂದ್ರು, ಯಾರೊಟ್ಟಿಗೆ ಬಂದ್ರು, ಹೇಗಿತ್ತು, ಅಂದ್ರೆ ಬೇಸರದಲ್ಲಿದ್ರ ಅಥವಾ ಅವರ ಬಾಡಿ ಲ್ಯಾಂಗ್ವೇಜ್ ಪ್ರತಿಯೊಂದು ಗಮನಿಸ್ತಾ ಇದ್ರು. ಅಂದ್ರೆ ಕೆಲವರು ಅಂತೂ ಬಹಳ ಬೇಸರದಲ್ಲಿದ್ರು. ವಿಜಯ್ ಸರ್, ನೀವು ಹೇಳುವ ಬೇರೆ ಪಕ್ಷದಲ್ಲಿ ಆಂತರಿಕ ವಿಚಾರಗಳು ಏನೇ ಇದ್ರು ಕೂಡ ಅದು ಬಹಿರಂಗವಾಗಿ ಚರ್ಚೆ ಆಗ್ಬಾರ್ದು. ಸೊ ಬಹಿರಂಗವಾಗಿ ಚರ್ಚೆ ಆದಂತ ವಿಚಾರಗಳೇ ಇವತ್ತು ಕಾಂಗ್ರೆಸ್ ಪ್ಲಸ್ ಆಗಿದೆ. ಸೊ ಅದೇ ವರದಾನ ಆಗಿರೋದಂತ ಬಹುಶಃ ಈ ಮಾತನ್ನು ಎಲ್ಲರೂ ಕೂಡ ಮಾತಾಡ್ತಾರೆ. ಈ ಚುನಾವಣೆಯ ಫಲಿತಾಂಶ ಇದೆಯಲ್ಲ, ಅದು ಬಿಜೆಪಿ ಮತ್ತು JDS ಎರಡೂ ಪಕ್ಷಕ್ಕೆ ಒಂದು ರೀತಿಯ ಪಾಠ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ಆಗ್ಲೇ ಮಾತಾಡಿದ್ರು, HD ಕುಮಾರಸ್ವಾಮಿ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಅವರ ಒಳ ಜಗಳಗಳು ಇಲ್ಲಿ ನಡೆಯತಕ್ಕಂಥ ಚುನಾವಣೆಗೆ ಒಂದು ಪಾಠ ಅಂತಾನೆ ಹೇಳ್ಬೋದು. ಎಸ್, ಓಕೆ. ಅಂತಿಮವಾಗಿ ಕಾಂಗ್ರೆಸ್ನ ಏನು ಅಭ್ಯರ್ಥಿಗಳಿಗೆ 11ಕ್ಕೂ ಹೆಚ್ಚು ಮತಗಳು ಬಂದಿರುವಂಥದ್ದು, ಬಹಳ ದೊಡ್ಡ ಮಟ್ಟದಲ್ಲಿ ಗೆಲುವನ್ನ ಸಾಧಿಸಿರುವಂಥದ್ದು ಒಂದು ಕಡೆ. ಈಗ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ BY ವಿಜಯೇಂದ್ರ ಆಗಿರ್ಬೋದು, ಆರೋಷಕ್ ಆಗಿರ್ಬೋದು, ನಂತರದಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಇದನ್ನ ಯಾವ ರೀತಿಯಾಗಿ ಅಂದ್ರೆ ಅರಗಿಸ್ಕೊಳ್ತಾರೆ ಈ ಸೋಲನ್ನು ಅನ್ನುವಂಥದ್ದನ್ನು ನಾವು ಸದ್ಯ ಕಾದು ನೋಡಬೇಕಾಗಿರುವಂಥದ್ದು. ಅಂತಿಮವಾಗಿ ಮೊದಲ ಚುನಾವಣೆಯನ್ನ ಎದುರಿಸಿದಂತಹ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಇದೊಂದು ರೀತಿಯಾದಂತಹ ಒಂದು ಅಗ್ನಿ ಪರೀಕ್ಷೆ ಆಗಿತ್ತು. ಅಗ್ನಿ ಪರೀಕ್ಷೆಯಲ್ಲಿ ಅಂತಿಮವಾಗಿ ಗೆದ್ದು ಬೀಗಿದ್ದಾರೆ ಅನ್ನುವಂಥದ್ದು. ಇನ್ನು ಮುಂಬರುವಂತಹ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ತಮ್ಮ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಾರೆ, ತಮ್ಮ ಶಕ್ತಿಯನ್ನು ಯಾವ ರೀತಿಯಾಗಿ ಪ್ರದರ್ಶನ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಸದ್ಯ ಗಮನಿಸಬೇಕಾದಂತಹ ವಿಚಾರ. ಇನ್ನೊಂದು ವಿಚಾರ, ಇಲ್ಲಿ ದಾರಿ ಇಲ್ದವರಿಗೆ ದಾರಿ ತೋರಿಸಿದಂತ ಶಿವಕುಮಾರ್ ಒಂದು ಮಾತು ಹೇಳಿದ್ರು. ಎಸ್, ಯಾಕೆ ಆ ಮಾತನ್ನು ಹೇಳಿದ್ರು ಅಂತಂದ್ರೆ, ಅಲ್ಲೊಂದು ಪ್ರಶ್ನೆ ಬರುತ್ತೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ, ನೀವು ಗಮನಿಸಿರ್ಬೋದು. ನೀವು ST ಸೋಮಶೇಖರ್ ಅವರ ಸಹಕಾರವನ್ನ ಕೋರಿದ್ರಿ. ನಾನು ಅವ್ರ ಬಳಿ ಹೋಗ್ಲಿಲ್ಲ. ಯಾಕೆ ಅಂತಂದ್ರೆ ಆ ಪಕ್ಷ ಅವರನ್ನ ಕಡೆಗಣಿಸ್ತು, ನೀವು ಇಲ್ಲಿ ಇರಬೇಡಿ ಅಂತ ಹೇಳ್ತು. ಹಾಗಾಗಿ ಅವರನ್ನ ಕೋರಿದ್ದೆ. ಸೊ ನಮಗೆ ಸಪೋರ್ಟ್ ಮಾಡಿದೆ. ಸೊ ಇದು ಒಂದು ಸೂಕ್ಷ್ಮವಾದ ವಿಚಾರನ ಗಮನಿಸಬೇಕು. ಯಾರ್ಯಾರಿಗೆ ಯಾವ ಪಕ್ಷದಲ್ಲಿ ಕಡೆಗಣಿಸಿರ್ತಾರೋ ಅವರೆಲ್ಲರೂ ಕೂಡ ಈಗ ಈ ಸರ್ಕಾರಕ್ಕೆ ಬೆಂಬಲ ಕೊಡೋದಕ್ಕೆ ರೆಡಿ ಇದ್ದಾರೆ ಅನ್ನೋದು ಒಂದು ಸಣ್ಣ ಡಿ ಕೆ ಶಿವಕುಮಾರ್ ಈ ಸ್ಟೇಟ್ಮೆಂಟ್ ಅಲ್ಲಿ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಅಸಮಾಧಾನ ಇರುವಂತಹ ಬಿಜೆಪಿಯ ಶಾಸಕರಾಗಿರ್ಬೋದು, ಮುಂದಿನ ದಿನಗಳಲ್ಲಿ ಬಂದ್ರು ಬರ್ಬೋದು. ಇನ್ನು 2 ವರ್ಷ ಇದೆ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಏನ್ ಬೇಕಾದ್ರೂ ಕೂಡ ಆಗ್ಬೋದು. ಒಟ್ಟಾರೆಯಾಗಿ ವಿಧಾನ ಪರಿಷತ್ನ ಚುನಾವಣೆಯ ಗೆದ್ದಿರುವಂತಹ ಕಾಂಗ್ರೆಸ್ ಈಗಾಗಲೇ ಗೆದ್ದು ಬೀಗಿದೆ, ಮತ್ತೆ ಇದನ್ನು ಸಂಭ್ರಮಾಚರಣೆ ಮಾಡ್ತಿರುವಂಥದ್ದು, ಮತ್ತೆ ಮುಂಬರುವಂತಹ ಚುನಾವಣೆಗೆ ಸ್ಟ್ರಾಟಜಿಯನ್ನು ಕೂಡ ಯೂಸ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದಾಗಿರುವಂಥದ್ದು. ಎಸ್, ಕರೆಕ್ಟ್. ಇಷ್ಟು ಇವತ್ತಿನ ಮಾಹಿತಿ. ಇನ್ನೊಂದಿಷ್ಟು ಮಾಹಿತಿಗಾಗಿ ಪ್ರತಿಧ್ವನಿ ನ್ಯೂಸ್ನ ನೋಡ್ತಾ ಇರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.